ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನನಗೆ ಪತ್ರವನ್ನು ಬರೆದಿದ್ದಾರೆ. ಅವರಿಗೆ ಉತ್ತರವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಅವರ ಮನವಿ ಕೂಡ ನಾನು ಸಂಪೂರ್ಣವಾಗಿ ನೋಡಿದ್ದೇನೆ. ಏನು ಮಾಜಿ ಮುಖ್ಯಮಂತ್ರಿ ಅಂತ ಅವರ ಸುಪುತ್ರರ ಪ್ರೆಸ್ ಕಾನ್ಫರೆನ್ಸ್ ಕೂಡ ಕೆಲವು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ನಿನ್ನೆ ಬಿಡದಿಯಲ್ಲಿ ನಡೆದಂಥ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರೋಂಥ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆಯಾದಂಥ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂಥ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂಥ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೇನೆ. ಅನೇಕ ಮುಖ್ಯಮಂತ್ರಿಗಳು, ಇಂಡಸ್ಟ್ರೀಸ್ ಮಿನಿಸ್ಟರ್ ಏನು ತೀರ್ಮಾನಗಳನ್ನು ಮಾಡ್ಕೊಂಡು ಬಂದರು ಅದನ್ನು ನಾನು ಮುಂದುವರಿಸಿ ಅಂತ ಹೇಳಿದ್ದೇನೆ. ನಾನೊಬ್ಬ ರೈತನ ಮಗ. ನಾನು ಕಪಟ ವ್ಯವಸಾಯ ಮಾಡದೇ ಇದ್ರೂ ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂಥ ವೈಯಕ್ತಿಕವಾದಂಥ ಅನುಭವ ಇದೆ. ನಾನು CM ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರೋಂಥ ಪ್ರೀತಿ ಸಹಿಸಕ್ಕಾಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಈಗೂ ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಇವತ್ತು DKC ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂಥೇಳಿ ನಮ್ಮ ಕುಮಾರಣ್ಣವರು, HDK ಅಂದರೆ ಕುಮಾರಣ್ಣವರು ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ, ನಿಮ್ಮ ಹೋರಾಟ ಮುಂದುವರಿಲಿ. ಜೈಲೇ ನನಗೇನು ವಸ್ತೇನಲ್ಲ. ತಾವು ಕೂಡ ಬಂದು ನನ್ನ ಜೈಲಲ್ಲಿ ಭಾಳ ಗೌರವದಿಂದ ನೋಡಿದ್ದೀರಿ. ತಾವೇನೇನು ಪ್ರಯತ್ನ ಮಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ಚನ್ನಪಟ್ಟಣದಲ್ಲಿ ಏನು ಮಾತಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ತಾವು ನನಗೆ ತೋರಿಸಿದಂಥ ಪ್ರೀತಿ, ವಿಶ್ವಾಸ, ಅಭಿಮಾನ ಏನು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಇದಕ್ಕೆ ನನ್ನ ನಮನಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.
ನನ್ನ ಅಜ್ಜನೂ ಕರೆದಿರಿ ನೀವು, ಪಾಪ ಆಶೀರ್ವಾದ ಮಾಡುವಂಥ ಒಬ್ಬ ದೈವ ಸ್ವರೂಪಿ ಕೂಡ ಅವರು ಕೂಡ ಮಧ್ಯದಾರಿಯಲ್ಲಿ ತಾವು ಹೇಳಿದ್ರಿ. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ಅನೇಕ ವಿಟ್ನೆನಲ್ಲಿ ಗಲಾಟೆ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ಕೂಡ ನನಗೆ ಅರಿವಿದೆ. ರೈತರ ಮುಂದೆ ನಾನು ಏನೇನು ಮಾತಾಡಿದ್ದೀನಿ, ರೈತರ ಹತ್ರ ಏನೇನು ಮಾತಾಡಿದ್ದೀನಿ ಅಂತ ನಾನು ಅದನ್ನೆಲ್ಲ ವಿವರಣೆ ಹೇಳೋಕ್ಕೆ ಹೋಗುವುದಿಲ್ಲ. ಈಗ ತಮಗೆ ನಾನು ಹೇಳೋದಿಷ್ಟೇ, ನಾನೀಗಾಗಲೇ ಹೇಳಿದ್ದೇನೆ, ಇದು ನನ್ನ ಕನಸಿನ ಯೋಜನೆ ಅಲ್ಲ, ನನ್ನ ಯೋಜನೆ ಅಲ್ಲ. ಇದು ನನ್ನ ಯೋಜನೆ ಅವಶ್ಯಕತೆಯೂ ಇಲ್ಲ, ನಂದು ಅನ್ಸ್ಕೊಳ್ಳೋಕೆ ಅವಶ್ಯಕತೆಯೂ ಇಲ್ಲ. ನಾನಿದಕ್ಕೆ ಪಿತಾಮಹ ಆಗಲಿಕ್ಕೂ ಇಷ್ಟ ಇಲ್ಲ. ಬೆಂಗಳೂರು ಸುತ್ತಮುತ್ತಲು ಸಾವಿರಾರು ಎಕರೆ ಇವತ್ತು ಅಕ್ವಿಷನ್ ಆಗಿದೆ. ಹಾಸನದಲ್ಲಾಗಿದೆ, ಇವತ್ತು ಕೃಷ್ಣಾ ಯೋಜನೆ ಆಲ್ಮಟ್ಟಿಲಾಗಿದೆ, ನಮ್ಮ ಆರೋಬಲೆಲಾಗಿದೆ. ಆ ಎಲ್ಲ ಕಡೆ ಯೋಜನೆಗಳನ್ನು ಅಕ್ವಿಷನ್ನು, ಲ್ಯಾಂಡ್ ಅಕ್ವಿಷನ್ನು ಎಲ್ಲ ಕೂಡ ಆಗಿದೆ. ಏರ್ಪೋರ್ಟ್ ನಾನೇ ಮಂತ್ರಿ ಆಗಿದ್ದಾಗ ಏರ್ಪೋರ್ಟ್ಗೆ ಲ್ಯಾಂಡ್ ಅಕ್ವಿಷನ್ನು ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಬರೀ 6 ಲಕ್ಷ ರೂಪಾಯಿಗೆ ಅವತ್ತು ರೈತರನ್ನ ಕರೆಸಿ ಮಾತಾಡಿ ತೀರ್ಮಾನ ಮಾಡಿದೆ. ಮುನ್ನರಸಿಂಹ MLA ಅವರು, ಬಚ್ಚೇಗೌಡರು, ನಮ್ಮ ಮಿಲ್ಕ್ ಅಧ್ಯಕ್ಷರಿದ್ದರು, ರಾಮಯ್ಯ ಅಂತ ಇದ್ದರು, ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಒಂದು ತೀರ್ಮಾನ ಮಾಡಿದ್ರು. 4,000 ಎಕರೆಯಲ್ಲಿ 2,000 ಎಕರೆ ಸರ್ಕಾರದ್ದು, 2,500 ಎಕರೆ ರೈತರದು. ಇವತ್ತು ಏನಾಗಿದೆ, ಸುತ್ತಮುತ್ತಲು ಏನಾಗಿದೆ ಅಂತ ನಾನೀಗ ನಿಮಗೆ ಆಲೋಚನೆ ಮಾಡ್ತಿಲ್ಲ. ಕೃಷ್ಣಾ ಸಾಹೇಬ್ರ ಕಾಲದಲ್ಲಿ ITBT ಯೋಜನೆ, ವೀರಪ್ಪ ಮೊಯ್ಲಿಯವ್ರ ಕಾಲದಲ್ಲಿ ಕೆಲವು ಯೋಜನೆಗಳು, ಎಲೆಕ್ಟ್ರಾನಿಕ್ ಸಿಟಿ, 2 ಲಕ್ಷ, 1.5 ಲಕ್ಷ, 1 ಲಕ್ಷಕ್ಕೆಲ್ಲ ರೈತರು ಜಮೀನನ್ನು ಕಳ್ಕೊಂಡ್ರು. ಇವತ್ತು ಆ ಜಮೀನುಗಳೆಲ್ಲ 50 ಕೋಟಿ, 60 ಕೋಟಿ, 70 ಕೋಟಿ ರೂಪಾಯಿ ಬೆಲೆ ಬಾಳಂಥದ್ದು ನಾನು ಕಿವಿಲಿ ಕೇಳ್ತಾ ಇದ್ದೀನಿ. ಅವರು ಯಾರವರು? ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ಅವರು ಜಮೀನು ಕಳ್ಕೊಂಡವರು, ರೈತರ ಕಳ್ಕೊಂಡವರು. ಯಾರು ಮಾಡಿದ್ರು, ಯಾವ ಕಾಲದಲ್ಲಿ ಆಯಿತು, ಅದು ನಾನೇನು ವಿವರಣೆ ಮಾಡಬೇಕಾದಿಲ್ಲ. ಆದರೆ ಇವತ್ತು 23/9/2006 ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ಆಗ ಯಾರಾಗಿದ್ದರು? ಕುಮಾರಸ್ವಾಮಿರ, ನೀವು ಜೊತೆಲಿದ್ರ? ನೀವು ಇದ್ರಿ. ಸಮ್ಮಿಶ್ರ ಸರ್ಕಾರ, ಶ್ರೀ ಗೌರವಾನ್ವಿತ ಕುಮಾರಸ್ವಾಮಿಯವರಿದ್ದು, ಯಡಿಯೂರಪ್ಪನವರಿದ್ದು, ಅವರ ಜೊತೆಯಲ್ಲಿ ಸರ್ಕಾರ ನಡೀತು. ಅವರ ಅಧ್ಯಕ್ಷತೆಯಲ್ಲಿ ನಡೆದಾಗ 5 ಸಮಗ್ರ ಉಪನಗರಗಳನ್ನು ಅಭಿವೃದ್ಧಿ ಆಗಬೇಕು ಅಂತೇಳಿ, ಅದೇ ಡೇಟ್ ಹೇಳ್ತಾ ಇದ್ದೀನಿ, 23 ಸೇಮ್ ಡೇಟ್. ನಂದಗುಡಿ, ಕಸ್ಬಾ, ರಾಮನಗರ ತಾಲೂಕು, ಬಿಡದಿ, ಸೋಲೂರು, ಸಾತ್ತೂರು, ಈ ಎಲ್ಲ ಕಡೆ ಒಂದು ಯೋಜನೆ ಆಗಬೇಕು ಅಂತೇಳಿ ಅವರು ತೀರ್ಮಾನವನ್ನು ಮಾಡಿದ್ರು. ಟೌನ್ಶಿಪ್ ಮಾಡಲಿಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದ ಮೇಲೆ 28/6/6 ಇದನ್ನು BMRDಯಿಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, PPP, ಸರ್ಕಾರ ಅಲ್ಲ. PPP ಯಾರು ಮಾಡೋದು? ಬಿಸ್ನೆಸ್ ಮೆನ್ ಮಾಡೋದು, ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮಾಡೋದು. ಯಾರು ಮುಖ್ಯಮಂತ್ರಿ ಆಗಿದ್ದರು? ನನ್ನ ಗೌರವಾನ್ವಿತ ನಮ್ಮ ಅಣ್ಣವರ ಅಂತ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಅವರು ಈ BMRDಯಿಂದ PPP ಮಾದರಿಯಲ್ಲಿ ಸಮಗ್ರ ಉಪನಗರವನ್ನು ಅಭಿವೃದ್ಧಿಪಡಿಸಲು ಅಧಿಕೃತ ಪಾಲುದಾರರನ್ನು ಗುರುತುಪಡಿಸುವ ಜಾಗತಿಕ ಗ್ಲೋಬಲ್ ಟೆಂಡರನ್ನು ಕರೆಯಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದರು. ಸಮ್ಮಿಶ್ರ ಸರ್ಕಾರ, ಜನತಾದಳ ಮತ್ತು BJPಯವರು. ಅದೇ ನನಗೆ ಗೊತ್ತಿಲ್ಲ, ಅದು ಈಗ ಬಾಲಣ್ಣ ಹೇಳೋದು 2020 ಅಂತ. ಅದಾದಮೇಲೆ 11/6/2007
ಅಡಿಷನಲ್ ಗ್ರಾಮಗಳು ಹೊಸದಾಗೆ ಎಲ್ಲಿ ನಿನ್ನೆ ಗಲಾಟೆ ಆಗಿದೆಯಲ್ಲ ಆ ಜಾಗನ ಮರಂಡಳ್ಳಿ, ಮಂಡ್ಲಹಳ್ಳಿ, ವಡೇರಳ್ಳಿ ಭಾಗಶಃ ಗ್ರಾಮಗಳನ್ನು ಹೊಸದಾಗಿ ಇವತ್ತು ಆ ಟೌನ್ಶಿಪ್ ಒಳಗಡೆ ಸೇರಿಸಬೇಕು ಅಂತೇಳಿ ಜನತಾದಳ ಮತ್ತು ಬಿಜೆಪಿ, ಆಗ ಗೌರವಾನ್ವಿತ ಅಶೋಕ್ರವರು ಸಚಿವರಾಗಿದ್ದರು, ಸಮ್ಮಿಶ್ರ ಸರ್ಕಾರ ಕೂಡ ಇತ್ತು. ಗೌರವಾನ್ವಿತ HD ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಕೂತಿರುವಂಥ ಜಾಗದಲ್ಲಿ ಅವರು ಕೂತ್ಕೊಂಡಿದ್ದರು. ಸೊ ತಿರ್ಗಾ 2010ಕ್ಕೆ ಬಂತು. ಆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ತಿರ್ಗಾ ಒಂದು ಸಮಗ್ರವಾದ ಉಪನಗರ ಯೋಜನೆಯನ್ನು ಮುಂದುವರಿಸಬೇಕು ಅಂತೇಳಿ 2ನೇ ಬಾರಿಗೆ ಗ್ಲೋಬಲ್ ಟೆಂಡರ್ನ ಕರೆದು PPP ಮಾಡಲಲ್ಲಿ ಅವರು ಕೂಡ ಆಹ್ವಾನವನ್ನು ಕೊಟ್ಟರು. ಆಗ ಕೂಡ ಅಶೋಕ್ರವರು ಸಚಿವರಾಗಿದ್ದರು, ಅವರು ಕೂಡ ಅದಕ್ಕೆ ಸಚಿವರಾಗಿದ್ದರು. ಅದಾದ ಮೇಲೆ ನಾನು ಹೇಳೋದು, ನೆಕ್ಸ್ಟ್ ಬರ್ತೀನಿ. ಅದಾದ ಮೇಲೆ 29/11/2006 ಗೌರವಾನ್ವಿತ ಮುಖ್ಯಮಂತ್ರಿಗಳಂತ HD ಕುಮಾರಸ್ವಾಮಿ ಅವರು ಸ್ವಲ್ಪ ಕಣ್ಣು ಮಂಜಾಗ್ಬಿಟ್ಟಿದ್ದಾರೆ. ಈ ಭೂಮಿಯನ್ನ ಇದು ಗಮನದಲ್ಲಿಟ್ಕೊಳ್ಬೇಕು. ಈ ಎಲ್ಲ ಭೂಮಿಯನ್ನ, ಖಾಸಗಿ ಜಮೀನನ್ನ 29/11/2001 ಸರ್ಕಾರದ ಆದೇಶ, ಇದು ನಾನು ಓದ್ತಾ ಇರೋದು ಕರ್ನಾಟಕ ರಾಜ್ಯ ಪತ್ರ, ಅಧಿಕೃತವಾಗಿ ಪ್ರಕಟಿಸಿದಂಥ ವಿಶೇಷ ಪತ್ರ. ಈ ಯೋಜನೆಯಲ್ಲಿ ಘೋಷಿಸಲ್ಪಟ್ಟ ಮೇಲ್ಕಂಡ ಗ್ರಾಮದಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ಅಥವಾ ಯಾವುದೇ ವ್ಯಕ್ತಿಯಾಗಲಿ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗೆ ಅನುಮತಿ ಕೊಡತಕ್ಕದ್ದಲ್ಲ ಅಂಥೇಳಿ ಇದನ್ನ ರೆಡ್ ಝೋನ್ ಆಗಿ ಇದನ್ನ ಇಟ್ಟರು. ಅವತ್ತು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಇದರಲ್ಲದೆ ಈ ಭೂಮಿಗಳಲ್ಲಿ ಗ್ರಾಮ ಠಾಣಾ ಪ್ರದೇಶದಲ್ಲಿ ಕೂಡ ಹಳ್ಳಿಗಳನ್ನು ಕೂಡ ವಸತಿ ವಾಣಿಜ್ಯ ಆಸ್ತಿಗಳನ್ನು ಕೂಡ ನಗದು ನೀಡುವ ಪರಿಹಾರ ಕೂಡ ಘೋಷಣೆ ಮಾಡಿ ಆ ಹಳ್ಳಿಗಳ ಮನೆಗಳನ್ನು ಕೂಡ ಯಾರು ಬದುಕನ್ನ ಕಟ್ಟಿಕೊಂಡಿದ್ದಾರೆ, ಯಾರೋ ತಲೆತಾಲೆಯಿಂದ ಅಲ್ಲಿದ್ದಾರೆ, ಆ ಮನೆಗಳನ್ನು ಸೇರಿ ಅವ್ರನ್ನ ಒಕ್ಕಲೆಬ್ಬಿಸಲಿಕ್ಕೆ ಆದೇಶವನ್ನು ಹೊರಡಿಸಿತು. ಅವ್ರಿಗೇನೇನು ದುಡ್ಡು ಕೊಡಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ರು. 600 ಅಡಿ ಮನೆ ಇದ್ರೆ 9,000 ಅಡಿ ಕೊಡಬೇಕು, 600 ಚದರ ಇಂದ 9,000 ಇದ್ರೆ 1,200 ಅಡಿ ಕೊಡಬೇಕು. ಸೊ ಹಂಗಂತೇಳಿ ಅವ್ರದ್ದೇ ಆದಂಥ ವಿವರಗಳನ್ನು ಕೊಟ್ಟು 2,400 ಅಡಿ ಮೇಲಿರುವಂಥ ನಿವೇಶನ ಮನೆ ಇದ್ದರೆ ಅವ್ರಿಗೆ 3,000 ಕೊಡ್ಬೋದು ಅಂತೇಳಿ ಅವರೇ ತೀರ್ಮಾನ ಕೂಡ ಮಾಡಿದ್ರು. ಅದಲ್ಲದೆ ಪ್ರೈವೇಟ್ ಡೆವಲಪರ್ DLFಗೆ ಪತ್ರ ಕೂಡ ಬರ್ಸಿದ್ರು. ಅವರು ಏನು ನೀವು ಜಾಗ ಇದೆ, ನೀವು ಬನ್ನಿ, ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಲ್ಲ ನಮ್ಮ ಅಣ್ಣ, ಜಾಗತಿಕ ಟೆಂಡರ್ ಕರೆದು ಆ DLF ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡ್ರು. ಪಾಪ 400 ಕೋಟಿ ರೂಪಾಯಿ. ಯಾರು 16/11/2007 ಟಿವಿಲಿ ಹೇಳಿದ್ದಾರೆ. ಪಾಪ ಡೆಲ್ಲಿಯಿಂದ ಆರೋಗ್ಯ ಕೆಟ್ಟ ಕೂಡ ಪಾಪ ಟಿವಿಯಿಂದನೇ ಹೇಳಿದ್ದಾರೆ. ನಾಳೆ 8,000 ಕೂಡ ಕೇಳಿದ್ದೀನಿ ಆ ರೈತರಿಗೆ ಅಂತ ಹೇಳಿದ್ದೆ. ಡೆವಲಪ್ಡ್ ಏರಿಯಾದಲ್ಲಿ 8,000 ಅಡಿ ಕೂಡ ಕೇಳಿದ್ದೀನಿ ಅಂತ ಅಂದ್ಬಿಟ್ಟು ಪಾಪ ಟಿವಿಲೂ ನಾನು ಅದನ್ನು ಗಮನಿಸಿದ್ದೆ. ನಾನು ಆಗ ರೈತನಿಗೆ 22 ಲಕ್ಷ ರೂಪಾಯಿಯಿಂದ ಕೃಷಿಗೆ ಭಾಗ ಆಯಿತು 25 ಲಕ್ಷ ರೂಪಾಯಿವರೆಗೂ ಕೂಡ ಕೊಡಬೇಕು ಅಂತೇಳಿ
ಅವರು ಜಮೀನಿಗೆ ಫಿಕ್ಸ್ ಮಾಡಿದ್ರು. ಇದು ಸರ್ಕಾರದ ಆದೇಶ ಕೂಡ ಇಲ್ಲಿದೆ. ಅವ್ರಿಗೆ 8,000 ಅಡಿ ಕೊಡಬೇಕು ನೀವು ಪರಿಹಾರ ಕೂಡ ಅಂಥೇಳಿ ಅವ್ರಿಗೆ ತಿಳಿಸಿದ್ದಾರೆ. ಇದಕ್ಕೆಲ್ಲ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಕೇಳಿ ಯಾರ ಸರ್ಕಾರದ ಏನು ಮುಖ್ಯಮಂತ್ರಿಗಳು ಏನು ಅವರ ಆದೇಶ ಮೇರೆಗೆ ಆದೇಶ ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. DLFಗೆ ಒಂದು ಲೆಟ್ರ್ ಕೂಡ ಬರೆದು ನೀವು ನಮಗೆ ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಬೇಕು, ಒಟ್ಟು ಸುಮಾರು 100 ಕೋಟಿ ಒಂದು ಕಡೆ 200 ಒಂದು ಕಡೆ ಒಟ್ಟು ಸೇರಿ 300 ಕೋಟಿ 15 ದಿನದೊಳಗೆ ಕೊಡಬೇಕು ಅಂತೇಳಿ 100 ಕೋಟಿ ಫಿಕ್ಸೆಡ್ 300 ಕೋಟಿ ಪೇ 15 ದಿನದಲ್ಲಿ ನೀವು ಕಟ್ಟಬೇಕು ಅಂತೇಳಿ ಅವ್ರಿಗೆ ಲೆಟರ್ ಆಫ್ ಇಂಡೆಂಟ್ ಮಾಡಿ ನೀ 15 ದಿನದಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂಥೇಳಿ ಮಾಡಿದ್ದಾರೆ. ಇದು ನಾನು ಮಾಡೋದನ್ನ ಈ ರಿಯಲ್ ಎಸ್ಟೇಟ್ ದಂಧೆ ಅಣ್ಣ ಅಪ್ಪಾಜಿ ಯಾರು ಇದನ್ನು ಮಾಡಿದ್ದು? ಯಾರಿಗೆ ಇದನ್ನ ಹೇಳ್ತಾ ಇದ್ದೀರಿ ನೀವು? ಯಾವ ಹೋರಾಟ? ಎಲ್ಲಿ ರೈತರು? ಯಾವ ರೈತರು? ಯಾರು ನಿಮ್ಮ ಬದುಕಿಗೆ ರಾಜಕಾರಣ ಬದುಕಿಗೆ ಯಾರು ನಿಮಗೆ ಶಕ್ತಿಯನ್ನು ಕೊಟ್ಟರು? ಈ ದೇಶವನ್ನ ಗೌರವದಿಂದ ನಿಮ್ಮನ್ನ ಆ ಸ್ಥಾನದಲ್ಲಿ ಕುಣಿಸಿದ್ರು, ಅವರ ಮನೆಗಳನ್ನ ಅವರ ಬದುಕನ್ನ ಅವರ ಆಸ್ತಿಗಳನ್ನ ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂಥ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡಕ್ಕಾಗ್ತದೆ? ಎಷ್ಟು ಸುಳ್ಳು ಹೇಳಲಿಕ್ಕಾಗ್ತದೆ? ಆ ರೈತರು ನೀವು ಖರೀದಿ ಮಾಡಿದಂಥ 1 ಎಕರೆ ಭೂಮಿ ಬಿಡದಿಲಿರ್ಬೋದು, ದೇವಗಿರಿಯಲ್ಲಿರ್ಬೋದು, ಇಲ್ಲ ಸುತ್ತಮುತ್ತಲಿರ್ಬೋದು, 1 ಎಕರೆ ಈ ಕಾನೂನನ್ನ ನಿಮ್ಮ ಕುಟುಂಬದವ್ರ ಜಮೀನು ಎಲ್ಲೂ ಹೋಗಿಲ್ವಲ್ಲ? ಈ ಭೂಮಿಯ ಮಕ್ಕಳು ರೈತರ ಮಕ್ಕಳದಲ್ವೇ? ನೀವು ರೈತರಲ್ವೇ? ಇದೇ ಟೌನ್ಶಿಪ್ ಅಲ್ಲಿ ನಿಮ್ಮ ಕುಟುಂಬದವರು 30 ಎಕರೆ ಖರೀದಿ ಮಾಡ್ಕೊಳ್ಳಿಲ್ವೇ? 36 ಎಕರೆ ಏನ್ ಪತ್ರ ಬರೆದ್ರು ಅಕ್ಕ ಅವರು? ನಾನು ಬೇಡ, ಈಗ ನನ್ನ ಅಕ್ಕನ ತರದ್ ಬೇಡ. ಆ ರೈತರ ಜಮೀನು ನೀನು ಯಾರು ಮಾರಲೂಬಾರ್ದು. ನೀನು ಕಷ್ಟಕ್ಕೆ ಅವನ ಪಾಪ ಕಷ್ಟಕ್ಕೆ ಮದುವೆ ಮಾಡೋರಿಗೆ ಮುಂಜಿ ಮಾಡೋರಿಗೆ ಅವ್ರಿಗೇನಾದ್ರು ಬದುಕನ್ನು ಕಟ್ಕೊಳ್ಳಿಕ್ಕೆ ಏನು ಮಾಡಬಾರ್ದು ಅಂತೇಳಿ ರೆಡ್ ಝೋನ್ ಹಾಕಿ ಈ ತೀರ್ಮಾನ ಮಾಡಿದ್ದು ಇಡೀ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇದು. ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರು, ಯಾರನ್ನ ಪ್ರಧಾನಮಂತ್ರಿ ಮಾಡಿದ್ರು, ಯಾರನ್ನ ಸಬ್ಸಿಡಿ ಮಾಡಿದ್ರು, ಅವರ ಭೂಮಿಗೆ ನೀವು ಮಾಡಿದಂಥ ಮುನ್ನುಡಿನ ನಾನು ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ಯುವರ್ ಸಕ್ಸೆಸರ್, ನಾಟ್ ಎ ಪೊಲಿಟಿಕಲ್ ಸಕ್ಸೆಸರ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ನನಗೆ ಕೊಟ್ಟಂತ, ನಮ್ಮ ಪಕ್ಷ ಕೊಟ್ಟಂತ ಜನ ಆಶೀರ್ವಾದದಲ್ಲಿ ನಾನು ನಿಮ್ಮ ಸಕ್ಸೆಸರ್. ನಿಮ್ಮ ಸಂತೋಷವನ್ನ, ನಿಮ್ಮ ಚಿಂತನೆಯನ್ನ ಇಡೀ ವಿಶ್ವ ದರ್ಜೆಗೆ ಈ ಬೆಂಗಳೂರು ನಗರವನ್ನ, ನಿಮ್ಮ ರಾಮನಗರವನ್ನ, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಪಾಪ ಹಾಸನದಿಂದ ಬಂದು ಇಲ್ಲಿ ರಾಜಕಾರಣ ಮಾಡಿ ಇಲ್ಲಿ ಒಳ್ಳೇದಾಗಬೇಕು ಅಂತೇಳಿ ಜನ ಆಶೀರ್ವಾದ ಮಾಡಿ ಏನು ನೀವು ಆಲೋಚನೆ ಮಾಡಿದ್ರಿ ಅದನ್ನು ಮುಂದುವರಿಸ್ತಾ ಇದ್ದೇನೆ. ಬಿಡದಿ ಟೌನ್ಶಿಪ್ ಅಲ್ಲ, ಬಿಡದಿ ಇಂಡಸ್ಟ್ರಿಯಲ್ ಟೌನು. ಅದಕ್ಕಿಂತ ಮುಂಚಿತವಾಗಿ ರಾಮನಗರದಲ್ಲಿ ಏನು ತಮ್ಮಣ್ಣವರೇ KDB, ತಮ್ಮ ಬೀಗರೆ KDB ಇತ್ತು, ಅವರೇ ಅಧಿಕಾರಿಗಳು. ಅವರು ನೀವು ಇಬ್ಬರು ಸೇಕೆ ಅವ್ರ ಜಮೀನು ನಿಮ್ಮ ಜಮೀನು ಅಕ್ವಿಷನ್ ಆಗಲಿಲ್ಲ, ಕೇತ್ಕನಹಳ್ಳಿ ಜಮೀನು ಅಕ್ವಿಷನ್ ಆಗಲಿಲ್ಲ. ಅದ್ರ ಪಕ್ಕದಲ್ಲಿ ಒಂದು ಸ್ಪೆಷಲ್ ರೋಡ್ ಮಾಡಿಬಿಟ್ಟು ಒಂದು ಏರಿಯಾ ನೀವು ಮಾಡಿದ್ರಿ. ಶಾನ್ಮಂಗ್ಲದಲ್ಲಿ ಆರೋಹಳ್ಳಿಲಿ ಇಂಡಸ್ಟ್ರಿಯಲ್ ಟೌನು, ಆರೋಹಳ್ಳಿಲಿ ಒಂದು ಕಡೆ 253 ಎಕರೆ, ಆರೋಹಳ್ಳಿಲಿ 748 ಎಕರೆ, ಅದ್ರ ಪಕ್ಕದಲ್ಲೇ ಬಿಡದಿಲಿ 198 ಎಕರೆ, ಶಾನ್ಮಂಗಲದಲ್ಲಿ 243 ಎಕರೆ, ಆರೋಹಳ್ಳಿಯಲ್ಲಿ ಇನ್ನೊಂದು ಫೇಸ್ಗೆ 512 ಎಕರೆ. ಎಷ್ಟು ಕೊಟ್ರಿ ಕಾಂಪೋಸಿಷನ್ನು? 6.5 ಲಕ್ಷ, 16 ಲಕ್ಷ, 25 ಲಕ್ಷ, 40 ಲಕ್ಷ, 40 ಲಕ್ಷ. ಈಗ ಮೊನ್ನೆ ಲಾಸ್ಟ್ ಫೇಸಲ್ಲಿ 1 ಕೋಟಿ ರೂಪಾಯಿ ಕೊಟ್ರಿ. ಯಾರ ಸರ್ಕಾರ ಆಯ್ತು ಇದು? ಕೊನೆಗೆ ಲಾಸ್ಟ್ ಇದು 46 ಲಕ್ಷದಿಂದ ಶುರುವಾಗಿ ಈಗ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಆ ಹಣವನ್ನು ಕೊಟ್ಟಿದ್ವಿ.
ನೀವು ತಿರ್ಗಾ ರೀಸೆಂಟಾಗಿ ಈ ಯಾವುದು ಟೌನ್ಶಿಪ್ಪಲ್ಲೇ ನಮ್ಮ ಕುಮಾರಣ್ಣ ಮಾತಾಡ್ತಾ ಇದ್ದೀರಿ, ದೇವೇಗೌಡರು ಪತ್ರ ಬರೀತಾ ಇದ್ದೀರಿ, ನನಗೆ ಪಾಪ ಅವ್ರ ಹೆಸರು ನಂಗೆ ತೆಗೆದುಕೊಳ್ಳೋಕೆ ಭಾಳ ನೋವಾಗ್ತದೆ, ದುಃಖ ಆಗ್ತದೆ ಭಾಳ. ನನಗೆ ಪಾಪ ತಗೋಬಾರ್ದು ನಾನು ಅವ್ರ ಹೆಸರು. ಆದರೆ ಏನು ಮಾಡ್ತೀರಿ, ಆ ಸ್ಥಾನದಲ್ಲಿ ಅವ್ರು ಕೂತ್ಬಿಟ್ಟಿದ್ರು, ಅವ್ರು ಸೈನ್ ಹಾಕಿದ್ದಾರೆ, ಆ ಸೈನ್ಗೆ ಗೌರವ ಕೊಡ್ಬೇಕು ನಾನು. ಅದೇ ಟೌನ್ಶಿಪ್ಪಲ್ಲಿ ಈ 9,000 ಟೌನ್ಶಿಪ್ನಲ್ಲೇ ನಿಮ್ಮ ಸರ್ಕಾರದ ನೀವು ಏನು ಪಾಲ್ದಾರರಾಗಿದ್ದೀರಿ, ಇವತ್ತು ನೀವೇನು ಮಂತ್ರಿಗಳಾಗಿದ್ದೀರಿ, ಆಗ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು ಮತ್ತು ಯಾರು ಇದ್ದರು ಆ ಸಂದರ್ಭದಲ್ಲಿ 80ರಿಂದ 1 ಲಕ್ಷ ಕೋಟಿ ರೂಪಾಯಿಗೆ, ಈಗ ಎಷ್ಟು ವರ್ಷ ಆದಮೇಲೆ, 15 ವರ್ಷ ಆದಮೇಲೆ 19-20ರಲ್ಲಿ ಆಗ ನೀವು 80 ಲಕ್ಷ ರೂಪಾಯಿ ಕೊಡಿಸಿದ್ರಲ್ಲ, 80 ಲಕ್ಷ ಇಂದ 1 ಕೋಟಿ ರೂಪಾಯಿ ಕೊಡಿಸಿದ್ರಲ್ಲ, ನಿಮ್ಮ ಧ್ವನಿ ಏನಾಗಿತ್ತು, ನಿಮ್ಮ ಹೋರಾಟ ಏನಾಗಿತ್ತು, ನಿಮ್ಮ ಕಿಚ್ಚೇನಾಗಿತ್ತು? 1,000 ಎಕರೆ ಈಗ ಕೊಡಿಸಿದ್ರಲ್ಲ, ಈ ಭೂಮಿಲಿ ಏನಾಗಿತ್ತು ನಿಮ್ಮ ಹೋರಾಟ? ನಿಮ್ಮ ಧರಣಿ ಯಾಕೆ ನಡೀಲಿಲ್ಲ? ಯಾಕೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಕಾಣಲಿಲ್ವೇ ಆಗ? ಯಾಕೆ? DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದಾಗ ಈ ಛಲ ಬಂತಲ್ಲ, ಆಗ ಈ ಛಲ ಯಾಕೆ ಬರಲಿಲ್ಲ? ಪಾಪ ಅಶೋಕಣ್ಣ ಕಂದಾಯ ಮಂತ್ರಿ, ಇಂಡಸ್ಟ್ರೀಸ್ ಮಿನಿಸ್ಟರ್ ಕೂಡ, ಕಂದಾಯ ಗೊತ್ತಿಲ್ಲ ನನಗೆ, ಅವ್ರ ಹೆಸರು ಇದೆ ಇಲ್ಲಿ, ರೆವಿನ್ಯೂನ, ಓಕೆ ಇಲ್ಲಿದೆ ಹೆಸರು, ಕಂದಾಯ ರೆವಿನ್ಯೂ ಮಿನಿಸ್ಟರ್, ನಮ್ಮ ಅಪೋಸಿಷನ್ ಲೀಡರ್. ಈಗ ಅವ್ರ ಸುಪುತ್ರ, ಯಡಿಯೂರಪ್ಪ ಸುಪುತ್ರ ಈಗ ಪಕ್ಷದ ಅಧ್ಯಕ್ಷರು, ಅವರು ಕೂಡ ಹೋಗಿದ್ದರು. ಯಾಕೆ ಇದು? ಯಾಕೆ ಇಷ್ಟು ದುಡ್ಡು? ಯಾಕೆ ಧ್ವನಿ ಎತ್ತಕ್ಕಾಗಲಿಲ್ಲ? ನಾನು ಇದಾದ್ಮೇಲೆ ನಮ್ಮ MB ಪಾಟೀಲ್ ಅವ್ರು ಕೇಳಿದೆ, ಏನಪ್ಪ ಇದೇನು ಕತೆ ಅಂತ. ಅಲ್ಲಿ ಅವ್ರಿಗೂ ಪತ್ರ ಬರೀತಾರೆ KDBಗೆ, ಲ್ಯಾಂಡ್ ಶುಡ್ ಬಿ ರಿಲೀಸ್ ಟು ದಿ ಪ್ರೈವೇಟ್ ಡೆವಲಪರ್ ಬೈ ದಿ BMRD ಇನ್ ಇನ್ಸ್ಟಾಲ್ಮೆಂಟ್ ಟು ಎಶ್ಯೂರ್ ದಟ್ ದಿ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಆರ್ ಅಚೀವ್ಡ್ ಇನ್ ದಿ ಮ್ಯಾನರ್ ಎನ್ವಿಗಿಸ್ಟ್ ಅಂತ. ಅದಾದ ಮೇಲೆ ಹೇಳ್ತಾರೆ, ದಿ ಓಪನ್ ಗ್ಲೋಬಲ್ ಟೆಂಡರಿಂಗ್ process selection of private partner selection would be based on technical and financial bids. The private partner shall invest either on stand-alone basis through a consortium. ಇದೇನು ರಿಯಲ್ ಎಸ್ಟೇಟ್ ಏಜೆಂಟಾ? ಏನು ಇದೆ ಹೆಸರು? ರಿಯಲ್ ಎಸ್ಟೇಟಾ? ಇದೇನು ಗೌರ್ಮೆಂಟಾ? ಇಲ್ಲ KDBನಾ? ಇಲ್ಲ ಫ್ಯಾಮಿಲಿ ಫರ್ಮಾ? ಯಾವ್ದಾದ್ರು ಫ್ಯಾಮಿಲಿ ಫರ್ಮಾ ದಂಧೆ ಮಾಡ್ತಾ ಇರೋರು? ಯಾವ ದಂಧೆ ಅಂತ ಕರೆಯೋಣ? ಯಾರು ರಿಯಲ್ ಎಸ್ಟೇಟ್ ಏಜೆಂಟು? ಮುಖ್ಯಮಂತ್ರಿಗಳ ಪ್ರೊಸೀಡಿಂಗ್ಸ್ ಸೈನ್ಡ್ ಬೈ ನಮ್ಮಣ್ಣ. ಎಲ್ಲ ಕೊಡ್ತೀವಿ ಬಿಡಪ್ಪ, ಡೇಟ್ ಎಲ್ಲ ಏನ್ ಬೇಕು ಡೇಟ್ ಹೇಳಿದ್ದೇನೆ. 23/9/2006. Proceedings of the meeting under the chairmanship of Honorable Chief Minister. But the date, Papa, ತಮಗೆ ಇನ್ಫಾರ್ಮೇಶನ್ ಇದೆ, ತೆಗೆದುಕೊಳ್ಳಿ. ಅದಾದಮೇಲೆ 2019 ಆದಮೇಲೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಕೂಡ 2019ರಲ್ಲಿ, ಆಗ 21 ಇರ್ತಾರೆ, ಆಗ ಅಶೋಕ್ರವರು ಕೂಡ ಸಚಿವರಾಗಿರ್ತಾರೆ. ರಾಜ್ಯಕ್ಕೆ ಹೊಸ ಬಂಡವಾಳ ಬೆಂಗಳೂರಿಗೆ ಸಮೀಪದಲ್ಲಿ ಹೂಡಿಕೆಯಾಗುವ ಸಾಧ್ಯತೆ ಇರುವುದರಿಂದ ಕೈಗಾರಿಕೆಗಳು, ವಸತಿಗಳು ಮತ್ತು ವಾಣಿಜ್ಯಗಳಿಗಾಗಿ ಹಲವಾರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಳ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ಈ 9,000 ಎಕರೆ ಭೂಮಿ ಸೂಕ್ತವಾಗಿರುತ್ತದೆ. ಆದ್ದರಿಂದ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿಬಿಟ್ಟು ರಿಪೋರ್ಟ್ ತರಿಸ್ಕೊಂಡು ಆ ಪ್ರದೇಶದ 35% ಕೈಗಾರಿಕೆ, 30% ವಸತಿ, ಉಳಿದ ಭೂಮಿಯನ್ನು ಇತರ ಉದ್ದೇಶಕ್ಕೆ ಮಾಡಬೇಕು ಅಂತೇಳಿ ಅವರಿಗೆ ಆಗ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ.
ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಜಾಸ್ತಿ ಪ್ರೆಸ್ ಕಾನ್ಫರೆನ್ಸ್ಗೆ ಪಾಪ ನನಗೆ ಇಷ್ಟ ಇಲ್ಲ. ವಿಧಿ ಇಲ್ಲ, ಹೇಳಲೇಬೇಕು. ನನಗೆ ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನಸ್ಸು ನೋಯಿಸೋಕ್ಕೆ ಇಷ್ಟ ಇಲ್ಲ. ಯಾವ ನನ್ನ ತಾಯಿ ಪೊರಕೆಗೇಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನೇನಾದ್ರು ತಪ್ಪು ಮಾಡಿದರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದರೆ ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಇದನ್ನ ಎಲ್ಲರಿಗೂ ತಿಳಿಸ್ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ರೈತರ, ನನ್ನ ತಾಯಿಂದಿರಿಗೆ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ, ನೀವೆಲ್ಲ ಬಂದಿದ್ದೀರಿ ನನ್ನ ಹತ್ರ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂಥ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಅದು ಬಿಟ್ಟರೆ ನಾನು ಇದಕ್ಕೆ ಬಲವಂತ ಮಾಡೋದಿಲ್ಲ. ಅವರು ರೆಡ್ ಝೋನು, ಗ್ರೀನ್ ಝೋನ್ಗೋ ಒಂದು ಪ್ರೈವೇಟಾಗಿ ಒಂದು ಸಪ್ರೇಟ್ ಆದೇಶ ಹೊರಡಿಸಿದ್ದಾರೆ, ಅದು ಮುಂದುವರಿತದೆ. ಯಾರು ರೈತರು ಇಲ್ಲ ಪಾಪ ಅವ್ರು ಯಾರು ಮಾರ್ಕೊಳ್ಳಂಗಿಲ್ಲ, ಅವ್ರ ಬದುಕು ಕಟ್ಕೋಬೇಕು, ಅವ್ರ ಕೈನ ನೋಡ್ಕೋಬೇಕು. ಯಾರು ಮಾರ್ಕೋತೀನಿ, ಇಲ್ಲ ನಾನು ಕೊಟ್ಬಿಡ್ತೀನಿ, ನನಗೆ ದುಡ್ಡು ಕೊಡಿ ಅಂತ ಅಂದರೆ ಈಗಾಗಲೇ ನೋಟಿಫಿಕೇಶನ್ಗಳು ಆಗೋಗಿದೆ. ಯಾರು ಬೇಕಾದ್ರೂ ಹಣ ತೆಗೆದುಕೊಂಡು ಹೋಗಲಿ, ನಾನು ಬಲವಂತ ಮಾಡೋದಿಲ್ಲ. ಮುಂಚಿತವಾಗಿ ನಾನು ರೈತಗಳ ಹತ್ರ, ಅಧಿಕಾರಿಗಳ ಹತ್ರ ಕರೆದು ಮೀಟಿಂಗ್ ಮಾಡಿದ್ದೀನಿ. ಅವ್ರು ಘೋಷಣೆ ಮಾಡಿದ್ದೀನಿ, 2 ರಿಂದ 2.5, 3 ಕೋಟಿ ರೂಪಾಯಿವರೆಗೂ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಆಗಲಿ ಅಂತ ಹೇಳಿದ್ದೀನಿ. ಯಾರು ಮುಂದೆ ಬರ್ತಾರೋ, ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗಲಿ, ಯಾರು ಬೇಡ ಬಲವಂತ ಏನಿಲ್ಲ. ಅವ್ರ ಭೂಮಿ ಅವ್ರು ಇಟ್ಕೊಳ್ಳಿ, ಅವ್ರು ಏನು ಬೇಕಾದ್ರೆ. ನಾನು ಹೇಳ್ತೀನಿ ಕೇಳಿ, ಕುಮಾರಣ್ಣ 8,000 ಅಂತ ಹೇಳಿದ್ರು, ನಾನು ಇಲ್ಲ 50%, 9,000 ಚಿಲ್ಲರೆ ಕೊಡಬೇಕು ಅಂತೇಳಿ ರೈತರ ಹತ್ರ ಕನ್ವಿನ್ಸ್ ಮಾಡಿ, ಅವ್ರು ಹೇಳಿದಂಥ ಬೆಲೆನ ನಿಗದಿ ಮಾಡಿ, ಯಾವನೋ ಬಂದವನು ಹಾಕ್ಕೊಳ್ಳಿ ಬಂಡವಾಳ ಅಂತೇಳಿ ಮಾಡಿ ತೀರ್ಮಾನ ಮಾಡಿ ಈಗಾಗಲೇ ದುಡ್ಡುಗಳ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಯಾರು ಬರ್ತಾರೆ ಅವ್ರಿಗೆ ಸ್ವಯಂ ಇಚ್ಛೆಯಿಂದ ನಾನು ನೈಸ್ದು, ಏರ್ಪೋರ್ಟ್ದು, ಇರಿಗೇಷನ್ ಎಲ್ಲ ನಾನು ಬೇರೆ ತಂದದ್ದು ನಾನು ಮಾತಾಡ್ತೀನಿ. ಈಗ ಅದೆಲ್ಲ ನಾನು ಮಾತಾಡೋಕ್ಕೆ ಹೋಗುದಿಲ್ಲ, ಬೇರೆ ವಿಚಾರ. ಇಲ್ಲೇನೆ ಒಟ್ಟು ಯಾರ ಆಸ್ತಿ ಕೂಡ ನಾವು ಬಲವಂತವಾಗಿ ನಾನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು, ಯಾರು ದಣು ತಗೋಬೇಕಾಗಿಲ್ಲ, ಯಾವ ಸ್ಟ್ರೈಕು ಬೇಡ. ನಿಮ್ಗೇನೋ ಆಸೆ ಇದ್ದರೆ ನನ್ನ ಮೇಲೆ ಏನು ಬೇಕಾದ್ರೂ ನಿಮ್ಮ ಪ್ರಯೋಗಗಳು ಮಾಡಲಿ, ಏನೇನು ಬೇಕೋ ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟ್ರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂಥ ಸಮೀಪ ಬರ್ತಾ ಇದೆ. ರೆಡಿ ಇದ್ದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲಿಗೆ ಕಳಿಸ್ಬೇಕು ಅಂತ ಆಯಿತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೀನಿ. DK's ಕಾಷನ್ಸ್ ಅಗೇನ್ಸ್ಟ್ ಫೋರ್ಸ್ ಅಕ್ವಿಷನ್, ಲ್ಯಾಂಡಿಲ್, ನಾನು ಲ್ಯಾಂಡಿಲ್ ಅಂತೆ. ಯು ವಿಲ್ ಬಿ ಇನ್ ಜೈಲ್ ಫಾರ್ ಹಿಸ್ ಮಿಸ್ಡೀಡ್ಸ್. ಐ ವೆಲ್ಕಮ್ ಯು, ಯು ಹ್ಯಾವ್ ಗುಡ್ ಅಡ್ವೊಕೇಟ್ಸ್. ನಿಮ್ಮದು, ನಿಮ್ಮ ದೊಡ್ಡ ಕಮ್ಮಣ್ಣ, ಇನ್ನೊಬ್ಬ ದೊಡ್ಡಣ್ಣ ಎಲ್ಲ ನನಗೆ ಅರ್ಥ ಇದೆ, ನನಗೆಲ್ಲ ಪಾಪ ಗೊತ್ತಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು, ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದು ಏನು ಇದೆಯಲ್ಲ ಎಲ್ಲ ನನಗೆ ಅರಿವಿದೆ. ಆದರೆ ನಿಮ್ಮ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳಬೇಕಾದ ನನ್ನ ಧರ್ಮ. ಸೊ ಅದನ್ನು ನಾನು ಗೌರವವನ್ನು ಕೊಡೋದನ್ನ ನೀವು ಸ್ವೀಕಾರ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ನಿಮ್ಮ ಪಾಡು, ನಿಮ್ಮ ಬಿಟ್ಟಿದ್ದು. ಆದರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋನಲ್ಲ, ನಿಮಗೂ ಕೂಡ ಕೆಟ್ಟದನ್ನು ಬಯಸುವುದಿಲ್ಲ. ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾನು ಇಲ್ಲಿ ಕೂತಿದ್ದೀನಿ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯಿತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೇನೆ. ಆ ಜೈಲಿಗೆ ಕಳಿಸಿದಂಥ ಕೇಸು ಕೇವಲ 2 ವರ್ಷದಲ್ಲಿ ಪಾಪ ಸುಪ್ರೀಂ ಕೋರ್ಟ್ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು.
ವಜಾ ಮಾಡಿದ್ದಾರೆ, ಡಿಸ್ಮಿಸ್ ಮಾಡಿದ್ದಾರೆ. ಇರಲಿ, ನೋವು ಅನುಭವಿಸೋ ನಾನು ಆ ಕೋಣೆಯಲ್ಲಿ ಏನು ಅನುಭವಿಸಿದೆ, ನನ್ನ ಕುಟುಂಬ ಏನು ಅನುಭವಿಸ್ತು, ನನಗೋಸ್ಕರ ನನ್ನ ತಾಯಿಂದಿರು, ಇಡೀ ರಾಜ್ಯದ ನನ್ನ ತಾಯಿಂದಿರು, ಯುವಕರು, ಹಿರಿಯರು ಕಣ್ಣಲ್ಲಿ ನೀರು ಹಾಕಿ ಪ್ರಾರ್ಥನೆ ಮಾಡಿ ನನ್ನನ್ನು ಜೈಲಿಂದ ಕರ್ಕೊಂಡು ಬಂದರು. ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದವರು ಅದೇ ನನ್ನ ಮತದಾರರು, ಅದೇ ಈ ರಾಜ್ಯದ ಜನತೆ. ಚುನಾವಣೆ ಮುಂಚಿತವಾಗಿ 136 ಸೀಟ್ ಅಂತ ಹೇಳಿ ನಾನು ನನ್ನ ಆತ್ಮವಿಶ್ವಾಸದಿಂದ ನನ್ನ ಇರುವಂಥ ಇಂದಿನ ಶಕ್ತಿ ಹಿಂದೆ ಕೊಟ್ಟಂಥ ಪ್ರೇರಣೆಯಿಂದ ಇವತ್ತು ಜನರಿಗೆ ನಾನು ಕೇಳಿಕೊಂಡೆ. ನಿಜ, ರಾಮನಗರಕ್ಕೆ ಹೋದೆ, ಬಿಡದಿಗೆ ಹೋದೆ, ಚನ್ನಪಟ್ಟಣಕ್ಕೆ ಹೋದೆ, ಕನಕಪುರಕ್ಕೆ ಹೋದೆ, ಎಲ್ಲ ಕಡೆ ಹೋದೆ. ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದೆ. ಈ ಪೆನ್ನು ಪೇಪರು ಈ ರಾಜ್ಯದ ಜನತೆಗೆ ಸೀಮಿತವಾಗಿರ್ತದೆ, ರಾಜ್ಯದ ಜನತೆಗೆ ಬದುಕಿಗೆ ಸೀಮಿತವಾಗಿರ್ತದೆ. ಯಾರಿಗೂ ಕೂಡ ತೊಂದರೆ ಕೊಡುವಂಥ ಪ್ರಶ್ನೆ ಈ ಪೆನ್ನು ಪೇಪರಿಂದ ಬರೋದಿಲ್ಲ. ನನ್ನ ಜೀವ ಇರೋವರೆಗೂ ಕೂಡ ದೇವರು ನನಗೇನು ಕೊಟ್ಟಿದ್ದಾನೋ ನನಗೆ ಸಾಕು. ನನ್ನ ಕುಟುಂಬಕ್ಕೆ ಏನು ನಮ್ಮ ಇದ್ದಾರೋ ಮಾಡ್ಕೊಳ್ಳೋ ಶಕ್ತಿ ನನ್ನ ಕುಟುಂಬದವರಿದೆ. ಈ ದೇಹ ಈ ರಾಜ್ಯದ ಜನತೆಗಾಗಿ ಮುಡುಪಾಗಿಡ್ತೇನೆ. ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಒಂದು ಸಾಕ್ಷಿಗುಡ್ಡೆಯನ್ನು ಬಿಡಬೇಕು. ಪ್ರತಿ ಹಂತದಲ್ಲಿ ಪ್ರತಿ ದಿನ ಕೂಡ ನನ್ನ ಆಡಳಿತದಲ್ಲಿ ರಾಜ್ಯದಲ್ಲಿ ಸುಭಿಕ್ಷ ಆಗಿರಬೇಕು ಅನ್ನೋದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ. ಆದ್ದರಿಂದ ನಿಮ್ಮ ಆಲೋಚನೆ ನನ್ನ ಜೈಲು ಕಳಿಸ್ಬೇಕಂತ ಎಲ್ಲ ನನ್ನ ತಾಯಿಂದಿರಿಗೆ ಹೇಳ್ತಾ ಇದ್ದೀನಿ. ಬಿಡದಿದೆ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ದಕ್ಷಿಣ ಜಿಲ್ಲೆ, ಆ ಜಿಲ್ಲೆ ಬೆಂಗಳೂರು ಜಿಲ್ಲೆ, ಅದು ಬೆಂಗಳೂರು ಜಿಲ್ಲೆ, ಆ ಹೆಸರು ಇವತ್ತು ಟೌನ್ಶಿಪ್ಪು, ನಾಳೆ ಏರ್ಪೋರ್ಟ್ ಇರ್ಬೋದು. ಈಗ ಬಿಡದಿ ಯಾಕೆ ಮಾಡಿದ್ರಿ? ಬಿಡದಿ ಟೌನ್ಶಿಪ್ ಏನಕ್ಕೆ ಅವಶ್ಯ ಇತ್ತು ನಿಮಗೆ? ರೈತರ ಬಗ್ಗೆ ಇಷ್ಟು ಪಾಪ ಮಾತಾಡ್ತಾ ಇರೋರು, ಪಾಪ ಅವರೆಲ್ಲ ರೈತರಲ್ವೇ ಅವರು? ಈಗ ಇಂಡಸ್ಟ್ರಿಯಲ್ ಟೌನು ಏನು ಈಗಲ್ ಟೌನ್ ಸುತ್ತಮುತ್ತಲ ಏನು ಬಿಡದಿ ಟೊಯೋಟೋ ಫ್ಯಾಕ್ಟ್ರಿ ಇವೆಲ್ಲ ಸುತ್ತಮುತ್ತಲು ಬಂದಿದೆಯಲ್ಲ, ಆ ಕೇತ್ಕಾನಹಳ್ಳಿ ನಾವು ಸೇರಿಸ್ಕೋಬೋದಾಯ್ತಲ್ಲ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ. ದೇವಗೆರೆಗೂ ಸೇರಿಸ್ಕೋಬೋದಾಯ್ತಲ್ಲ, ಎಲ್ಲ ಕಡೆ ಸೇರಿಸ್ಕೋಬೋದಾಯ್ತಲ್ಲ, ಯಾಕೆ ಸೇರಿಸಲಿಲ್ಲ? ಎಲ್ಲೆಲ್ಲಿ ಏನೇನು ನಡೆದಿದೆ ಅಂತ ನಾನು ಇನ್ನೊಂದು ದಿನ ಬೇರೆ ದಿನ ನಾನು ಮಾತಾಡ್ತೇನೆ. ನನ್ನ ಕೆಣಕಕ್ಕೆ ದಯವಿಟ್ಟು ತಾವು ಹೋಗಬೇಡಿ. ನಿಮ್ಮ ಬದುಕು ನೀವು ಕಟ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ. ಐ ವಿಶ್ ಯು ಆಲ್ ದ ಬೆಸ್ಟ್. ನಮ್ಮ ಹಿರಿಯರು, ನಮ್ಮ ಹಿರಿಯರು ನನಗೆ ಹೆಸರು ತಗೋಬೇಡ, ಅದು ವಿಧಿ ಇಲ್ಲ, ಅವಶ್ಯಕತೆ ಈ ವಿಧಿ ಇಲ್ಲ ನನಗೆ. ಇದು ನನ್ನ ಕನಸಿನ ಯೋಜನೆ ಅಲ್ಲ, ನಿಮ್ಮ ಯೋಜನೆ. ನಿಮ್ಮ ಯೋಜನೆಗೆ ಮುನ್ನುಡಿ ನೀವು ಬರೆದಿದ್ದೀರಿ, ಹೆಜ್ಜೆ ಹಾಕಿದ್ದೀರಿ. ಯಾರಿಗೂ ಬಲವಂತ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂಥ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಅವಧಿಯಲ್ಲಿ ಪೆನ್ನು ಪೇಪರ್ ನನಗೆ ಸಿಕ್ಕಿದಾಗ ಆ ಊರಿನಲ್ಲಿ ವಲಸೆಗಳ ತೆಗಿಬಾರ್ದು, ಆ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುತ್ತಲೂ ಆ ಊರಿಗೆ ಒಂದು ಟೌನ್ಶಿಪ್ ಆಗಿ ಅದನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದು ಕೂಡ ನಾನು ಯೋಜನೆಯನ್ನು ರೂಪವನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನು ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ಇದು ನಂದಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ. ಇದು ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ದೀರಿ, ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ DK, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು. ಯಾವ ರೈತರು ನೋಯಿಸಬಾರ್ದು ನಾವು. ಸೊ ರಿಪೋರ್ಟ್ ಬರೋವರೆಗೂ ನಾನು ಕಾಯ್ತೀನಿ. ಮುಂದಕ್ಕೆ ನೋಡೋಣ ಅದೇನು ಹೇಳ್ತಾರೆ, ರೈತರು ಏನು ಹೇಳ್ತಾರೆ. ರೈತರಿಗೆ ಬಿಟ್ಬಿಡ್ತೀನಿ. ಇದು ನನಗೂ ರೈತರಿಗಿರುವಂಥ ಸಂಬಂಧ, ಇದು ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ನೋಡಪ್ಪ, ಸ್ವಇಚ್ಛೆಯಿಂದ ಯಾರಿಗೆ ಆಸ್ತಿ ನಮಗೆ ಇದು ಝೋನಿಂಗ್ ಇದೆ,
ನಮ್ಗೆ ಬೇಕು ದುಡ್ಡು ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಕೊಡ್ತೀವಿ, ಯಾರಿಗೆ ಬೇಡ ಅಂತ ಬಿಡ್ತೀವಿ. ಈಗ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ವಿ ವಿಲ್ ನಾಟ್ ಫೋರ್ಸ್ ಎನಿವನ್. ಕೆಲವೆಲ್ಲ ಏನೇನೋ ಹೇಳಿದಾರಲ್ಲ, ರೈತರ ಕಷ್ಟ ಸುಖ ಕೇಳಬೇಕು, ಅವ್ರ ಅಭಿಪ್ರಾಯ ಕೇಳಬೇಕು, ಅವ್ರ ಭಾವನೆ ಕೇಳಬೇಕು. ವಾಟ್ ಇಸ್ ಎ ಲೀಗಲ್ ಪಾಯಿಂಟ್, ವಾಟ್ ಈಸ್ ಎ ಲೀಗಲ್ ಪಾಯಿಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಭಾಳ ಜನ ಚೀಫ್ ಮಿನಿಸ್ಟರ್ಗಳು ಪಾಪ ಏನೇನೋ ಇಂಥಗಳು ತೀರ್ಮಾನವನ್ನು ಮಾಡಿ ತೊಂದರೆಗಳನ್ನು ಅನುಭವಿಸಿದ್ದಾರೆ. ನನಗೆ ಅನುಭವಿಸೋಕೆ ತರಲಿಲ್ಲ. ಇದು ಬೇಕೋ ಬ್ಯಾಡವೋ ಏನು ಲೀಗಲ್ ಪಾಯಿಂಟ್ ಇವೆಲ್ಲ ನೋಡಬೇಕಲ್ಲಪ್ಪ. ನನಗೇನೋ ಅಷ್ಟು ಬುದ್ಧಿ ಇಲ್ಲ, ಅಷ್ಟು ತಿಳುವಳಿಕೆ ಇಲ್ಲ. ಅಟ್ಲೀಸ್ಟ್ 4-6 ಜನ ಚರ್ಚೆ ಮಾಡಬೇಕಲ್ಲ, ನಿಮ್ಮಂಥವ್ರನ್ನು ಕೇಳಬೇಕಲ್ಲ. Pardon? Of course. See, it is a love he has given me. He is torturing my image. Why did he do it to the DLF? Why was it? ಏನು ಹೇಳಿ? ನಾನು ಯಾವುದು ಮುಟ್ಟಕ್ಕೆ ಹೋಗುವುದಿಲ್ಲ, ನನಗೆ ಅಧಿಕಾರ ಇಲ್ಲ. ನಾನು ಸ್ಟೇಟಸ್ಕೋ ಏನು ಅವರು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ನಾವು ಮುಂದುವರಿಸ್ತೀವಿ. ನಾನು ನಮ್ಮ ರೈತರಿಗೆ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿ, ನಂದು ಯಾವ ಥರದ ಅಭ್ಯಂತರ ಇಲ್ಲ. ಯಾರು ಲ್ಯಾಂಡ್ ಕೊಡಲ್ಲ ಅಂದ್ರೆ ನಾವೇ ತಗೊಳ್ಳಲ್ಲ ಅಂತ ಹೇಳಿ, ಯಾರು ಕೊಡಲ್ಲ ಅಂದ್ರೆ ನಾವೇ ಫೋರ್ಸ್ ಮಾಡ್ತೀವಿ. ನೋ ಸಿ ಯಾರು ಜಮೀನನ್ನು ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ, ಕೊಡ್ತೀನಿ ಅಂತ ಇದ್ದಾರೆ, ಕೊಡೋರು ಇದ್ದಾರೆ. ಬಿಡದಿ ಟೌನ್ಶಿಪ್ 2 ತಿಂಗಳು ಮುಂದೂಡಿಕೆ, ಅದರ ಜೊತೆಗೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡ್ತಾರೆ. 2 ತಿಂಗಳ ನಂತರ ವರದಿ ಬಂದ ಬಳಿಕ ಮುಂದಿನ ನಿರ್ಧಾರ ಅಂತ ಮುಖ್ಯಮಂತ್ರಿಗಳು ಈಗಷ್ಟೇ ಘೋಷಣೆ ಮಾಡಿದ್ದಾರೆ. ಯಾರು ಸ್ವಇಚ್ಛೆಯಿಂದ ಜಮೀನು ಕೊಡ್ತಾರೋ ಅವ್ರಿಗೆ ಮಾತ್ರ ತಗೋತೀವಿ, ಯಾರು ಕೊಡಲ್ಲ ಅವ್ರ ಹತ್ರಕ್ಕೆ ನಾವು ಹೋಗೋದೇ ಇಲ್ಲ, ಬಲವಂತದಿಂದ ಯಾರ ಜಮೀನನ್ನು ನಾವು ಕಿತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಇದನ್ನು ಡಿನೋಟಿಫೈ ಮತ್ತೊಂದಕ್ಕೆಲ್ಲ ಯಾಕೆ ಹೋಗ್ಲಿ ನಾನು? ಓಕೆನೆ, ಈಗ ಎಷ್ಟೋ ಜನ ಈಗ 75% ಈಗ ಒಂದೇ ಹಳ್ಳಿಲಿ ಈಗ ಆಲ್ರೆಡಿ 75% ತೆಗೆದುಕೊಂಡಿದ್ದಾರೆ, ಕೆಲವು ಕಡೆ 50% ತೆಗೆದುಕೊಳ್ತಾರೆ. ಈಗ ನೋಟಿಫಿಕೇಶನ್ ಆದಮೇಲೆ ಮುಂದಕ್ಕೆ ತೊಗೊಂಡು ಹೋಗ್ಬೋದು, ಕೆಲವು 60% ತೊಗೊಂಡಿದ್ದಾರೆ. ಅದನ್ನು ನಾನು ಬಿಟ್ಬಿಟ್ಟು ದುಡ್ಡು ಅವ್ರು ಈಸ್ಕೊಬಿಟ್ಟು ಆದಮೇಲೆ ಕೊನೆಗೆ ವ್ಯವಸಾಯ ಮಾಡೋಕ್ಕೆ ಬಿಡೋಕ್ಕಾಗ್ತದಾ? ತೀರ್ಮಾನ ಮಾಡ್ತೀವಿ ಅಂತೇಳಿ ಖಂಡಿತ ಟ್ರಾನ್ಸ್ಪರೆಂಟಾಗಿ ಎಲ್ಲ ಡಿಸ್ಕಸ್ ಮಾಡ್ತೀವಿ. ರೈತರ ಸಮೇತ ಯಾರು ಎಷ್ಟೆಷ್ಟು ದುಡ್ಡು ತೆಗೆದುಕೊಂಡೋದ್ರು, ಮಾಲ್ಕಿ ಎಷ್ಟು ತೆಗೆದುಕೊಂಡೋದ್ರು, ಏನು ತೆಗೆದುಕೊಂಡೋದ್ರು ಅಂತ ಎಲ್ಲ ಕಂಪ್ಲೀಟ್ ಇದೇನು ಯಾರು ಮುಚ್ಚಿಡೋಕ್ಕಾಗಲ್ಲ. ಪ್ರತಿಯೊಂದು ಇನ್ಕ್ಲೂಡಿಂಗ್ ಡ್ರೋನ್ ಸರ್ವೆ, ಲೈಡರ್ ಸರ್ವೆ, ಬೇರೆ ಸರ್ವೆ ಎಲ್ಲ ಮಾಡಿಸಿರ್ತೀವಿ. ಯಾರೆಲ್ಲ ಡಿಸ್ಕಸ್ ಮಾಡ್ತೀವಿ. ಹೆಂಗೆ ಇದನ್ನು ಯಾವುದು ಮುಚ್ಚ ನಿಮಗೂ ಏನು ಬೇಕಾದ್ರೂ ದಾಖಲೆಗಳು ನೀವು ಕೂಡ ಕೇಳ್ಕೊಬೋದು, ನಾವು ಡಿಸ್ಕಸ್ ಮಾಡ್ತೀವಿ.